ಅದರ ಜೊತೆಗೆ ಶಾಮೀಲಾಗಿ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಅದನ್ನು ಹೇಳಿದ್ದಾರೆ. ನೋಡಿ, 22ರಲ್ಲೇ ಅನುಮತಿ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಅನುಮತಿ ಅಂಥೇಳಿ ಕೊಟ್ಟು ತೀರ್ಮಾನ ಕೂಡ ಆಗಿತ್ತು. ಅನಂತರ ಕೋರ್ಟ್ಗಳು ಕಚೇರಿಗಳು ಎಲ್ಲ ಆದಮೇಲೆ ಈಗ ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಆಗಿದೆ ಅಂಥೇಳಿ ಅವರು ಕೊಡೋದಕ್ಕಾಗೋದೇ ಇಲ್ಲ ಅಂತಂದರೆ ಅದನ್ನು ನೋಡೋಣ. ಕೋರ್ಟ್ಗಳು ಟ್ರೈಬ್ಯುನಲ್ಸು ಇವೆಲ್ಲ ಇದಾವಲ್ಲ. ಸರಿಗ ಮುಂದೆ ರಾಜ್ಯ ಸರ್ಕಾರ ಹೋಗುತ್ತೆ. ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಮತ್ತು DCM ಅವರು ದೆಹಲಿ ಯಾತ್ರೆ ಮಾಡ್ತಾ ಇದ್ದಾರೆ. ಏನಾದರೂ ಔಟ್ಕಮ್ ಏನಾದ್ರು ಇದೆಯಾ ಸರ್? ದೊಡ್ಡ ಮಟ್ಟದಲ್ಲಿ ಅವರು ಬ್ಯಾಕ್ವರ್ಡ್ ಕ್ಲಾಸ್ದು ಇಲ್ಲಿ ಒಂದು ಸಮಿತಿ ಮಾಡಿ ಇಲ್ಲಿ ಒಂದು ಸಭೆನೂ ಕೂಡ ಮಾಡಿದರು. ಅದರದ್ದು ಎಕ್ಸ್ಟೆಂಡೆಡ್ಡು ಸಭೆ ಅಲ್ಲಿ ಡೆಲ್ಲಿಯಲ್ಲೇ ಆಗುತ್ತೆ ಅಂತೇಳಿ ಕೇಳಿದ್ದೇನೆ. ಅದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ. ನಮಗೆಲ್ಲ ಆಹ್ವಾನ ಇಲ್ಲ, ನಮ್ಮ ಹತ್ರ ಅವರಿಗಷ್ಟೇ ಇದೆ, ಅವರು ಹೋಗ್ತಾರೆ. ಅದರ ಜೊತೆಗೆ ಶಾಮೀಲಾಗಿ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಅದನ್ನು ಹೇಳಿದ್ದಾರೆ. ನೋಡಿ, 22ರಲ್ಲೇ ಅನುಮತಿ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಅನುಮತಿ ಅಂಥೇಳಿ ಕೊಟ್ಟು ತೀರ್ಮಾನ ಕೂಡ ಆಗಿತ್ತು. ಅನಂತರ ಕೋರ್ಟ್ಗಳು ಕಚೇರಿಗಳು ಎಲ್ಲ ಆದಮೇಲೆ ಈಗ ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಆಗಿದೆ ಅಂಥೇಳಿ ಅವರು ಕೊಡೋದಕ್ಕಾಗೋದೇ ಇಲ್ಲ ಅಂತಂದರೆ ಅದನ್ನು ನೋಡೋಣ. ಕೋರ್ಟ್ಗಳು ಟ್ರೈಬ್ಯುನಲ್ಸು ಇವೆಲ್ಲ ಇದಾವಲ್ಲ. ಸರಿಗ ಮುಂದೆ ರಾಜ್ಯ ಸರ್ಕಾರ ಹೋಗುತ್ತೆ. ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಮತ್ತು DCM ಅವರು ದೆಹಲಿ ಯಾತ್ರೆ ಮಾಡ್ತಾ ಇದ್ದಾರೆ. ಏನಾದರೂ ಔಟ್ಕಮ್ ಏನಾದ್ರು ಇದೆಯಾ ಸರ್? ದೊಡ್ಡ ಮಟ್ಟದಲ್ಲಿ ಅವರು ಬ್ಯಾಕ್ವರ್ಡ್ ಕ್ಲಾಸ್ದು ಇಲ್ಲಿ ಒಂದು ಸಮಿತಿ ಮಾಡಿ ಇಲ್ಲಿ ಒಂದು ಸಭೆನೂ ಕೂಡ ಮಾಡಿದರು. ಅದರದ್ದು ಎಕ್ಸ್ಟೆಂಡೆಡ್ಡು ಸಭೆ ಅಲ್ಲಿ ಡೆಲ್ಲಿಯಲ್ಲೇ ಆಗುತ್ತೆ ಅಂತೇಳಿ ಕೇಳಿದ್ದೇನೆ. ಅದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ. ನಮಗೆಲ್ಲ ಆಹ್ವಾನ ಇಲ್ಲ, ನಮ್ಮ ಹತ್ರ ಅವರಿಗಷ್ಟೇ ಇದೆ, ಅವರು ಹೋಗ್ತಾರೆ.